ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಇವಾಗ ನಾವು ವೈಲ್ ಮತ್ತೆ ಡೂ ವೈಲ್ ಲೂಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಸಿಂಪಲ್ ಪ್ರೋಗ್ರಾಮ್ ತಗೊಂಡು ಇಲ್ಲಿ ನಾನು ಕೌಂಟ್ ಡೌನ್ ನ ಪ್ರಿಂಟ್ ಮಾಡಬೇಕು. ಅಂದ್ರೆ ನಾನು ಇವಾಗ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ಬೇಕಾ, ಕೌಂಟ್ ಡೌನ್ ಹೇಳ್ತೀವಲ್ಲ ಅದನ್ನ ಪ್ರಿಂಟ್ ಮಾಡಬೇಕು ಸೆಕೆಂಡ್ಸ್ ನ. ಇಲ್ಲಿ ನಾವು ವೈಲ್ ಲೂಪ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಂಬರ್ ಆಫ್ ಇಂಟಿರೇಷನ್ಸ್ ಗೊತ್ತಿಲ್ಲ ಅಂದಾಗ ವೈಲ್ ಲೂಪ್ ನ ಯೂಸ್ ಮಾಡ್ತೀವಿ. ಇವಾಗ ಇಲ್ಲಿ ಇಂಟ್ಗೆ ಕೌಂಟ್ ಡೌನ್ ಸೆಕೆಂಡ್ಸ್ ಅಂತ ನಾನು ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಂಡು ಅದಕ್ಕೆ ಟೆನ್ ವ್ಯಾಲ್ಯೂನ ಇನಿಷಿಯಲೈಸ್ ಮಾಡಿದ್ದೀನಿ. ಈಗ ವೈಲ್ ಅಲ್ಲಿ ಕೌಂಟ್ ಡೌನ್ ಅಂದ್ರೆ ನಮಗೆ ಇಲ್ಲಿ 10 ಇದೆ. 10 ಈಸ್ ಗ್ರೇಟರ್ ದೆನ್ 0 ಟ್ರೂ ಆಯ್ತು. ಟ್ರೂ ಆಗಿ ಇಲ್ಲಿ ಸೆಕೆಂಡ್ ಪ್ರಿಂಟ್ ಮಾಡ್ಬೇಕು. ಇವಾಗ ಕೌಂಟ್ ಡೌನ್ ನಮಗೆ 10 ಇದೆ, ಅದಕ್ಕೆ 10 ಪ್ರಿಂಟ್ ಆಗಿ ಕೌಂಟ್ ಡೌನ್ ಡಿಕ್ರಿಮೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಕೌಂಟ್ ಡೌನ್ ಹೇಳ್ಬೇಕಾದ್ರೆ ದೊಡ್ಡ ನಂಬರ್ ಇಂದ ಚಿಕ್ಕ ನಂಬರಿಗೆ ಹೇಳ್ತೀವಿ. ಅಂದ್ರೆ 3 2 1 ಅಂತ ಹೇಳ್ತೀವಿ, 1 2 3 ಅಂತ ಹೇಳಲ್ಲ ಕಾಮನ್ ಆಗಿ. ಅದಕ್ಕೆ ಡಿಕ್ರಿಮೆಂಟ್ ಮಾಡ್ತೀನಿ. ಆಮೇಲೆ ಇಲ್ಲಿ 10 ಇದ್ದಿದ್ದು 9 ಆಗುತ್ತೆ. 9 ಈಸ್ ಗ್ರೇಟರ್ ದೆನ್ 0 ಮತ್ತೆ 9 ಪ್ರಿಂಟ್ ಆಗಿ ಕೌಂಟ್ ಡೌನ್ ಡಿಕ್ರಿಮೆಂಟ್ ಆದ್ರೆ 8 ಆಗುತ್ತೆ. ಇದೇ ಪ್ರೋಸೆಸ್ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಂದ್ರೆ 0 ಈಸ್ ಗ್ರೇಟರ್ ದೆನ್ 0 ಬರೋ ತನಕನು ಪ್ರಿಂಟ್ ಆಗುತ್ತೆ. ಒನ್ಸ್ ಆ 0 ಈಸ್ ಗ್ರೇಟರ್ ದೆನ್ 0 ಬಂತು ಅಂದ್ರೆ ಫಾಲ್ಸ್ ಆಗಿ ಡೈರೆಕ್ಟ್ ಇಲ್ಲಿ ಕಂಟ್ರೋಲ್ ಬಂದು ರಾಕೆಟ್ ಆಸ್ ಲಾಂಚ್ ಅಂತ ಪ್ರಿಂಟ್ ಮಾಡುತ್ತೆ. ಇವಾಗ ನೋಡೋಣ ರನ್ ಮಾಡಿ. ಈ ತರ 10 ಇಂದ ಸ್ಟಾರ್ಟ್ ಮಾಡಿ 1 ತನಕ ಪ್ರಿಂಟ್ ಆಗಿ ಆಮೇಲೆ ರಾಕೆಟ್ ಆಸ್ ಲಾಂಚ್ ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಡೂ ವೈಲ್ ಲೂಪ್ ನ ನೋಡೋಣ. ಇಲ್ಲಿ ಡೂ ವೈಲ್ ಲೂಪ್ ಅಲ್ಲಿ ನಾನು ಫ್ಯಾಕ್ಟೋರಿಯಲ್ ನ ಪ್ರಿಂಟ್ ಮಾಡ್ಬೇಕಂತ ಈ ಪ್ರೋಗ್ರಾಮ್ ಬರ್ದಿದ್ದೀನಿ. ಇಲ್ಲಿ ನಾನು ಎನ್ ನ ಲಿಮಿಟ್ ಅಂತ ತಗೊಂಡ್ರೆ ಈಗ ಲಿಮಿಟ್ ನಮಗೆ 7 ಇದೆ. ಐ ಅಂದ್ರೆ ಸ್ಟಾರ್ಟಿಂಗ್ ಲಿಮಿಟ್, ಅಂದ್ರೆ ಐನ ನಾನು 1 ಗೆ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. ಐ ಸ್ಟಾರ್ಟಿಂಗ್ ಲಿಮಿಟ್, ಎನ್ ಅನ್ನೋದು ಎಂಡಿಂಗ್ ಲಿಮಿಟ್. ಈಗ ಫ್ಯಾಕ್ಟೋರಿಯಲ್ ಕಂಡುಹಿಡಿಬೇಕಂದ್ರೆ ಫ್ಯಾಕ್ಟೋರಿಯಲ್ ಅಂತ ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಂಡು ಅದನ್ನ 1 ಗೆ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. ಯಾಕೆ 1 ಗೆ ಇನಿಷಿಯಲೈಸ್ ಮಾಡ್ಕೊಂಡಿದೀನಿ ಅಂದ್ರೆ ಇಲ್ಲಿ 0 ಕೊಟ್ರೆ ನಮಗೆ 0 ಇಂಟು 1 0 ಆಗುತ್ತೆ. ಅದಕ್ಕೆ ನಮಗೆ ಫೈನಲ್ ಆನ್ಸರ್ 0 ಬರುತ್ತೆ. ಅದಕ್ಕೆ ನಾನು 1 ಅಂತ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. ಡೂ ವೈಲ್ ಲೂಪ್ ಅಂದ್ರೆ ಸ್ಟೇಟ್ಮೆಂಟ್ ಫಾಲ್ಸ್ ಇರ್ಲಿ ಟ್ರೂ ಇರ್ಲಿ ಅಟ್ಲೀಸ್ಟ್ 1 ಟೈಮ್ ಆದ್ರೂ ಕೋಡ್ ಎಕ್ಸಿಕ್ಯೂಟ್ ಆಗ್ಬೇಕು. ಅವಾಗ ನಾವು ಡೂ ವೈಲ್ ಲೂಪ್ ನ ಯೂಸ್ ಮಾಡ್ತೀವಿ. ಇವಾಗ ನಾನು ಫ್ಯಾಕ್ಟೋರಿಯಲ್ ಕಂಡುಹಿಡಬೇಕಾದ್ರೆ ಫಾರ್ಮುಲಾ ಇಲ್ಲಿ ಫ್ಯಾಕ್ಟೋರಿಯಲ್ ಇಂಟು ಐ ಅಂದ್ರೆ ಫ್ಯಾಕ್ಟೋರಿಯಲ್ ಇವಾಗ ನಮಗೆ 1 ಇದೆ, ಐ 1 ಇದೆ. 1 ಇಂಟು 1 1 ಆಗುತ್ತೆ. 1 ಪ್ರಿಂಟ್ ಆಗಿ ಐ ಇನ್ಕ್ರಿಮೆಂಟ್ ಆಗುತ್ತೆ. ಐ 2 ಆಗಿ ಆಮೇಲೆ 1 ಇಂಟು 2 2 ಆಗುತ್ತೆ. ಇದೇ ಪ್ರೋಸೆಸ್ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಂದ್ರೆ ಲಾಸ್ಟ್ ಲಿಮಿಟ್ ಎಷ್ಟಿದೆ ನಮಗೆ 7 ಇದೆ. 7 ಆಗೋ ತನಕನು ನಮಗೆ ಪ್ರಿಂಟ್ ಆಗ್ತಾನೆ ಇರುತ್ತೆ. ಒನ್ಸ್ ಅದು 8 ಆಯ್ತು ಅಂದ್ರೆ ಫಾಲ್ಸ್ ಆಗಿ ಕೋಡ್ ಎಕ್ಸಿಕ್ಯೂಟ್ ಆಗ್ಲಿಲ್ಲ ಹಂಗೆ ಕಂಡೀಷನ್ ಚೆಕ್ ಮಾಡಕ್ ಬರುತ್ತೆ. ಐ ನಮಗೆ ಎಷ್ಟಿದೆ, ಐ ಇವಾಗ 8 ಇದ್ರೆ 8 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಎನ್ ಅಂದ್ರೆ 7. ಕಂಡೀಷನ್ ಫಾಲ್ಸ್ ಆಗುತ್ತೆ. ಫಾಲ್ಸ್ ಆಗಿ ಪ್ರಿಂಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇವಾಗ ಫ್ಯಾಕ್ಟೋರಿಯಲ್ ಆಫ್ ಪರ್ಸೆಂಟೇಜ್ ಡಿ ಅಂದ್ರೆ 7. ಫ್ಯಾಕ್ಟೋರಿಯಲ್ ಆಫ್ 7 ಎಷ್ಟು ಅಂತ ನೋಡೋಣ. ಈಗ ಫ್ಯಾಕ್ಟೋರಿಯಲ್ ಆಫ್ 7 5040. ಥ್ಯಾಂಕ್ ಯು.